ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವು ಈ ಭಾಗದಲ್ಲಿ ಗಮನಿಸಲಿಕ್ಕಿರುವಂಥದ್ದು ದೀಕ್ಷಾಸ್ಥಾನದ ಕುರಿತು ಗಮನಿಸೋಣ. ಯಾಕಂದರೆ ಇಂದಿನ ಅನೇಕ ಬೋಧಕರುಗಳು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಹೆಸರನ್ನು ಹೇಳದೆ ಅವರನ್ನು ನೀರಿನಲ್ಲಿ ಮುಳುಗಿಸಿ ಕಳುಹಿಸುವವರಾಗಿದ್ದಾರೆ. ಇದು ಹೇಗೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ವಾಕ್ಯಗಳನ್ನು ಗಮನಿಸೋಣ. ಅದಕ್ಕಾಗಿ ಮೊದಲನೇ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದು ಯೇಸು ಕ್ರಿಸ್ತರು ಹೇಳಿರುವಂಥದ್ದು ಆದಿ ಅಪೊಸ್ತಲರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ ಹೇಳಿದ್ದಾರೆ. ಈ ಮಾತನ್ನು ಕೇಳಿದಂಥ ಅಪೊಸ್ತಲರು ಹೋಗಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಪರಿಶುದ್ಧಾತ್ಮ ಪ್ರೇರಿತವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂಥದ್ದು ಇಲ್ಲ, ಯೇಸು ಕ್ರಿಸ್ತರು ಸರಿಯಾಗಿ ಹೇಳಿದ್ದಾರೆ, ಆದರೆ ಆದಿ ಅಪೊಸ್ತಲರು ದೇವರ ವಾಕ್ಯವನ್ನು ಮೀರಿ, ಅಂದರೆ ಯೇಸು ಕ್ರಿಸ್ತನ ಮಾತನ್ನು ಮೀರಿ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಕೊಟ್ಟಿದ್ದಾರೆ, ಆದಿ ಅಪೊಸ್ತಲರು ತಪ್ಪನ್ನು ಮಾಡಿದ್ದಾರೆ ಎಂಬುದಾಗಿ ದೇವದೂಷಣೆ ಮಾತನ್ನು ಆಡುವವರಾಗಿದ್ದಾರೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನನ್ನ ಸಹೋದರ ಸಹೋದರಿಯರೇ. ಮೊದಲನೇದಾಗಿ ಯೇಸು ಕ್ರಿಸ್ತರು 12 ಮಂದಿ ಶಿಷ್ಯರನ್ನು ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಕರೆದಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳಿದಿರಬೇಕು. ಆದರೆ ಇಂದಿನ ಬೋಧಕರುಗಳು, ಉಪದೇಶಕರು ಆದಿ ಅಪೊಸ್ತಲರೇ ತಪ್ಪು ಮಾಡಿದ್ದಾರೆ, ನಾವು ಪರ್ಫೆಕ್ಟ್ ಆಗಿದ್ದೀವಿ, ಸರಿಯಾಗಿದ್ದೀವಿ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಸರಿ, ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳೋದಾದರೆ ಯೇಸು ಕ್ರಿಸ್ತರು ಹೇಳಿರುವಂಥದ್ದು ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ, ಅಂದರೆ ಅದು ಯೇಸು ಕ್ರಿಸ್ತರು ಎಂಬುದಾಗಿ ಅರ್ಥ. ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಬೇಕು. ಅದೇ ದೀಕ್ಷಾಸ್ನಾನವನ್ನು ಪೇತ್ರನು ಪಂಚಶತಮ ದಿನದಂದು ಹೇಳುವವರಾಗಿದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದು ಪರಿಶುದ್ಧಾತ್ಮನಾಗಿ ಪೇತ್ರನು ಮಾತನಾಡುವಂಥ ಮಾತು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ. ಇದನ್ನೇ ಯೇಸು ಕ್ರಿಸ್ತರು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳಿದ್ದು ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅಂತ. ಅದನ್ನೇ ಅಪೊಸ್ತಲನಾದ ಪೇತ್ರನು ಆ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿದ್ದಾನೆ, ಆ ಹೆಸರು ಯೇಸು ಕ್ರಿಸ್ತರು ಎಂಬುದಾಗಿ. ಆದರೆ ಇಂದಿನ ದಿನಗಳಲ್ಲಿ ಬೋಧಕರುಗಳು ಅಥವಾ ಉಪದೇಶಕರು ಯೇಸು ಕ್ರಿಸ್ತರು ಹೇಳಿರುವುದನ್ನೇ ಮತ್ತೆ ಹೇಳುವವರಾಗಿದ್ದಾರೆ ಹೊರತು ಯೇಸು ಕ್ರಿಸ್ತರು ಹೇಳಿರುವಂಥ ಮಾತನ್ನು ಕೇಳಿ ಅದರ ಪ್ರಕಾರ ನಡೀತಾ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಹೇಗೆ ಎಂಬುದಾಗಿ ಮತ್ತೊಂದು ಸಲ ನಿಮಗೆ ನಾನು ಹೇಳುವವನಾಗಿರ್ತೇನೆ. ಯೇಸು ಕ್ರಿಸ್ತರು ಹೇಳಿರುವಂಥದ್ದು ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ. ಇಂದಿನ ಬೋಧಕರು ಅವ್ರು ಹೇಳಿರುವಂಥ ಮಾತನ್ನೇ ಮತ್ತೆ ಹೇಳ್ತಾರೆ. ಹೇಗೆ ಅಂದರೆ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ, ಆದರೆ ಆ ಹೆಸರನ್ನು ಹೇಳೋದಿಲ್ಲ. ಆದರೆ ಪೇತ್ರನು ಆ ಹೆಸರನ್ನು ಹೇಳುವವನಾಗಿದ್ದಾನೆ. ಆದುದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕೇ ಹೊರತು ಸುಳ್ಳು ಬೋಧನೆಗೆ ಅಥವಾ ತಪ್ಪಾದ ಬೋಧನೆಗೆ ನಾವು ಒಳಗಾಗಬಾರದು ನನ್ನ ಸಹೋದರ ಸಹೋದರಿಯರೇ. ಇದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು
ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಎಂಬುದಾಗಿ. ಇದು ಯಾರ ಹೆಸರು? ಯೇಸು ಕ್ರಿಸ್ತನ ಹೆಸರು. ಈಗ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಅಂದರೆ ಆದಿ ಅಪೊಸ್ತಲರು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರಾಗಿದ್ದಾರೆ. ಈಗ ನಾವು ಸಹ ಅಷ್ಟೇನೆ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರಾಗಿದ್ದೇವೆ. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅಂದರೆ ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ ಅರ್ಥ. ಸೊ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು, ಆ ಯೇಸುವಿನ ಹೆಸರಿನಲ್ಲೇ ದೀಕ್ಷಾನ ಕೊಡಬೇಕು ಎಂಬುದಾಗಿ, ಆ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ, ಆ ಯೇಸು ಕ್ರಿಸ್ತನ ಹೆಸರಿನಲ್ಲೇ ದೆವ್ವಗಳನ್ನು ಬಿಡಿಸಬೇಕು ಎಂಬುದಾಗಿ. ಆದರೆ ಇಂದಿನ ದಿನಗಳಲ್ಲಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಎಂಬುದಾಗಿ ಹೇಳಿದ್ರೆ ಅವರು ಯೇಸುವಿನ ಹೆಸರನ್ನು ಉಪಯೋಗಿಸಿ ದೆವ್ವಗಳನ್ನು ಬಿಡಿಸ್ತಾರೆ, ರೋಗವನ್ನು ವಾಸಿ ಮಾಡ್ತಾರೆ. ಆದರೆ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನವನ್ನು ಅರ್ಥ ಮಾಡಿಕೊಳ್ಳದೆ ಆ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಕೊಡುತ್ತಾ ಇಲ್ಲ ನನ್ನ ಸಹೋದರ ಸಹೋದರಿಯರೇ. ಆದುದರಿಂದ ನಾವು ಮಾಡಬೇಕಾಗಿರೋ ಕೆಲಸ ಯಾವುದೆಂದರೆ, ಇವರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಪದೇಶ ಮಾಡ್ತಾ ಇದ್ದಾರಾ ಅಥವಾ ವಿರೋಧವಾಗಿ ಉಪದೇಶ ಮಾಡ್ತಾ ಇದ್ದಾರಾ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಹೇಗೆಂದರೆ ಅದಕ್ಕೊಂದು ವಾಕ್ಯವನ್ನು ಗಮನಿಸೋಣ. 1ನೇ ಯೋಹಾನ 4ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮನ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ಹೇಳುವಂಥದ್ದು ಲೋಕದಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಉಪದೇಶಕರು ಇರುವುದರಿಂದ ಅವರು ಹೇಳುವಂಥ ಮಾತುಗಳು ದೇವರಾತ್ಮನಿಂದ ಬಂದಿದ್ದ ಅಥವಾ ಸ್ವಂತ ಬುದ್ಧಿಯಿಂದ ಬಂದಿದ್ದ ಅಥವಾ ಸ್ವಂತ ಮನಸ್ಸಿನಿಂದ ಬಂದಿದ್ದ ಎಂಬುದನ್ನು ವಿವೇಚನೆ ಮಾಡಿ ತಿಳಿದುಕೊಳ್ಳುವವರಾಗಿರಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹೇಗೆಂದರೆ ಅವರು ಮಾಡುವಂಥ ಉಪದೇಶ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಾ ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥದ್ದು, ಆದಿ ಅಪೊಸ್ತಲರು ಮಾಡಿರುವಂಥ ಕಾರ್ಯಗಳನ್ನು ಇವರು ಹೇಳ್ತಾ ಇದ್ದಾರಾ ಅಥವಾ ಸ್ವಂತ ಮನಸ್ಸಿನಿಂದ ಅಥವಾ ಸ್ವಂತ ಡಿನಾಮಿನೇಷನ್ ಅಥವಾ ಸ್ವಂತ ಡಾಕ್ಟ್ರಿನ್ಗಳನ್ನು ಇಟ್ಟುಕೊಂಡು ಉಪದೇಶ ಮಾಡ್ತಾ ಇದ್ದಾರಾ ಎಂಬುದನ್ನು ನಾವು ಸತ್ಯವೇದದಲ್ಲಿ ಹುಡುಕಿ ತಿಳಿದುಕೊಳ್ಳುವವರಾಗಿರ್ಬೇಕು ನನ್ನ ಸಹೋದರ ಸಹೋದರಿಯರೇ. ಯಾಕಂದರೆ ಇಂದಿನ ದಿನಗಳಲ್ಲಿ ಸರಿಸುಮಾರು ಈ ಲೋಕದಲ್ಲಿ 40,000ಕ್ಕಿಂತ ಹೆಚ್ಚು ಡಿನಾಮಿನೇಷನ್ ಕ್ರೈಸ್ತ ಸಭೆಗಳು ಅಥವಾ ಕ್ರೈಸ್ತ ಡಿನಾಮಿನೇಷನ್ಗಳಿವೆ ನನ್ನ ಸಹೋದರ ಸಹೋದರಿಯರೇ. ಆದರೆ ಸತ್ಯವೇದದಲ್ಲಿ ಯಾವುದೇ ಡಿನಾಮಿನೇಷನ್ ಇಲ್ಲ, ಯಾವುದೇ ಪಂಗಡವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಇವರು ಹೇಳುವಂತ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವಂಥದ್ದು ಎಂಬುದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. 1ನೇ ಕೊರಿಂಥ 12ನೇ ಅಧ್ಯಾಯ 10ನೇ ವಚನ. ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ಒಬ್ಬನಿಗೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತ ವರವು ಎಂಬುದಾಗಿ, ಅಂದ್ರೆ ಅವರು ಹೇಳುವಂತ ಉಪದೇಶ ಸತ್ಯನ ಅಥವಾ ಅಸತ್ಯನ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಮ್ಮೊಳಗಡೆ ದೇವರ ಆತ್ಮನು ಇರಬೇಕು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ದೇವರ ಆತ್ಮ ನಮ್ಮಲ್ಲಿ ಇರೋದಾದ್ರೆ ಖಂಡಿತವಾಗಿಯೂ ಇವರು ಹೇಳ್ತಾ ಇರುವಂತ ಉಪದೇಶ ಸತ್ಯನ ಅಥವಾ ಸುಳ್ಳ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಸರಿ, ಈ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಎಂಬುದನ್ನು, ಅಂದರೆ ಆ ಹೆಸರು ಯೇಸು ಕ್ರಿಸ್ತರು, ಆ ಯೇಸು ಕ್ರಿಸ್ತನ ಹೆಸರಿನಲ್ಲೇ ದೀಕ್ಷಾ ಸ್ನಾನ ಕೊಡಬೇಕು ಎಂಬುದಾಗಿ ಕೆಲವು ಜನಕ್ಕೆ ಗೊತ್ತಿದ್ದರೂ ಕೂಡ ಈಗ ಆಲ್ರೆಡಿ ಅವರು ಯೇಸುವಿನ ಹೆಸರಲ್ಲಿ ಕೊಡದೆ ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ಹೇಳಿದಾರೋ ಅದನ್ನೇ ಅವ್ರಿಗೆ ಹೇಳಿ ದೀಕ್ಷಾನವನ್ನು ಕೊಟ್ಬಿಟ್ಟು ನಾವು ಕೊಟ್ಟಿರೋದೇ ಸರಿ, ಸತ್ಯವೇದದಲ್ಲಿ ತಪ್ಪಾಗಿ ಮಾಡಿದ್ದಾರೆ ಎಂಬುದಾಗಿ ಹೇಳುವಂತ ಬೋಧಕರುಗಳು ಇನ್ನು ಕೆಲ ಪದ ಬಳಕೆಯನ್ನು ಮಾಡ್ತಾರೆ. ಹೇಗೆಂದ್ರೆ ಆದಿ ಅಪೊಸ್ತಲರು ಯೆಹೂದ್ಯರಿಗೆ ಮಾತ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾನ ಕೊಟ್ಟಿದ್ದಾರೆ, ಅನ್ಯರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಯೆಹೂದ್ಯರು ಅಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬುತ್ತಾ ಇರಲಿಲ್ಲ. ಆದುದರಿಂದ ಯೇಸು ಕ್ರಿಸ್ತನನ್ನು ಪ್ರಚಾರಪಡಿಸುವುದಕ್ಕೋಸ್ಕರ ಯೇಸುವಿನ ಹೆಸರಿನಲ್ಲಿ ದೀಕ್ಷಾನವನ್ನು ಯೆಹೂದ್ಯರಿಗೆ ಮಾತ್ರ ಕೊಡ್ತಾ ಇದ್ರು ಎಂಬುದಾಗಿ ಹೇಳಿ ಒಂದು ಕಟ್ಟು ಕಲ್ಪನೆಯನ್ನು
ಹೇಳುವವರಾಗಿದ್ದಾರೆ. ಅದಕ್ಕೆ ಒಂದು ಕ್ವಶನ್ ಹಾಕೋದಾದ್ರೆ ಹೇಗಿರುತ್ತೆ ಒಮ್ಮೆ ಯೋಚನೆ ಮಾಡಿ. ಹೇಗಂದ್ರೆ, ಈಗ ಯೆಹೂದ್ಯರು ಯೇಸು ಕ್ರಿಸ್ತನ ನಂಬುತ್ತಾ ಇರಲಿಲ್ಲ, ಅದಕ್ಕೋಸ್ಕರ ದೀಕ್ಷಾಸ್ನಾನ ಕೊಡ್ತೇವೆ ಎಂಬುದಾಗಿ ಹೇಳೋದಾದ್ರೆ, ಯೇಸು ಕ್ರಿಸ್ತರು ಹೇಳಿರುವಂತದ್ದು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು. ಅಂದರೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನವನ್ನು ನಾವು ಗಮನಿಸುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ನಂಬಿ ದೀಕ್ಷಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ನಂಬದವರಿಗೆ ಮಾತ್ರ ದೀಕ್ಷಾ ಸ್ನಾನ ಕೊಡಬೇಕೆ ಹೊರತು ನಂಬದೇ ಇರೋರ್ಗಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಾಗಾದರೆ ಆದಿ ಅಪೊಸ್ತಲರು ನಂಬದೇ ಇರುವಂತ ಯೆಹೂದ್ಯರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರಾ ಎಂಬುದಾಗಿ ಕೇಳೋದಾದ್ರೆ ಸತ್ಯವೇದ ಹೇಳುತ್ತದೆ, ಇಲ್ಲ, ನಂಬಿರೋರು ಮಾತ್ರ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾ ಇದ್ರು ಎಂಬುದಾಗಿ ತಿಳಿದಿರಬೇಕು. ಮತ್ತೊಂದು ವಿಚಾರ, ಅನ್ಯರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾನ ಕೊಡ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಆದರೆ ಸತ್ಯವೇದದಲ್ಲಿ ಇದನ್ನು ನಾವು ಹುಡುಕೋದಾದ್ರೆ ಯಾರಿಗೂ ಕೂಡ, ಅನ್ಯರಿಗೂ ಸಹ ಯೆಹೂದ್ಯರಿಗೂ ಸಹ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾನ ಕೊಡಲಿಲ್ಲ. ಯೇಸು ಕ್ರಿಸ್ತನ ಹೆಸರನ್ನೇ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರು ಯೇಸು ಎಂಬುದಾಗಿ ಗೊತ್ತಿತ್ತು. ಆದುದರಿಂದಲೇ ಯೇಸು ಕ್ರಿಸ್ತನ ಹೆಸರಿನಲ್ಲೇ ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 45ನೇ ವಚನ. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ಪೇತ್ರನು ಕೊರ್ನೇಲನ ಮನೆಗೆ ಬಂದಿರುವಾಗ ಅಲ್ಲಿ ಅನ್ಯರು ಇದ್ದರು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಈ ಅನ್ಯರಿಗೂ ಕೂಡ ಯೇಸುವಿನ ಹೆಸರಿನಲ್ಲೇ ದೀಕ್ಷಾನ ಕೊಡಬೇಕು ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ಮುಂದುವರೆದ ಭಾಗ ಹೇಳುತ್ತೆ. ಆ ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 48ನೇ ವಚನ. ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 45ನೇ ವಚನದಲ್ಲಿ ಅನ್ಯರು ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಅನ್ಯರಿಗೆ ಪೇತ್ರನು ಹೇಳುವಂತ ಮಾತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ಹಾಗಾದ್ರೆ ಅನ್ಯರು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಈ ಭಾಗದಲ್ಲಿ ನಾವು ಗಮನಿಸ್ತಾ ಬರ್ತಾ ಇರುವಂತದ್ದು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರು ಯೇಸು. ಆ ಯೇಸು ಕ್ರಿಸ್ತನ ಹೆಸರಿನಲ್ಲೇ ದೀಕ್ಷಾಸ್ನಾನವನ್ನು ಕೊಡಬೇಕು. ಅದರಲ್ಲೇ ಪೇತ್ರನು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಕೊಟ್ಟಿದ್ದಾನೆ. ಆ ವಾಕ್ಯದ ಪ್ರಕಾರವೇ ನಾವು ನಡೆಯುವವರಾಗಿರಬೇಕು ಎಂಬುದಾಗಿ ಗಮನಿಸ್ತಾ ಬರ್ತಾ ಇದೀವಿ ನನ್ನ ಸಹೋದರ ಸಹೋದರಿಯರೇ. ಆದುದರಿಂದ ಈ ದಿನಗಳಲ್ಲಿ ಅನೇಕ ಬೋಧಕರುಗಳು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಥವಾ ಅದರ ಅರ್ಥ ಗೊತ್ತಿದ್ರು ಕೂಡ ಈಗ ಅದರ ಸತ್ಯವನ್ನು ಹೊರಗಡೆ ಬಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ನಮ್ಮ ಡಿನಾಮಿನೇಷನ್ ಅಥವಾ ನಮ್ಮ ಪಂಗಡದ ಮರ್ಯಾದೆ ಹೋಗುತ್ತೆ ಎಂಬುದಾಗಿ ಹೇಳಿಕೊಳ್ಳುವಂತ ಅನೇಕ ಬೋಧಕರುಗಳಿದ್ದಾರೆ. ಸೊ ಅಂತ ಬೋಧಕರನ್ನು ಬಿಟ್ಟು ಹೊರಬಂದು ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ಬೇಕು ನನ್ನ ಸಹೋದರ ಸಹೋದರಿ. ಇದನ್ನೆಲ್ಲ ಯಾವ ರೀತಿ ತಿಳಿದುಕೊಳ್ಳುವಂಥದ್ದು, ಯಾವ ರೀತಿಯಾಗಿ ಇದನ್ನು ಕಂಡುಹಿಡಿಯುವಂಥದ್ದು, ಸುಳ್ಳು ಬೋಧನೆನ ಅಥವಾ ಸತ್ಯ ಬೋಧನೆನ ಎಂಬುದಾಗಿ ನೀವು ಕೇಳೋದಾದ್ರೆ ಅದಕ್ಕಾಗಿ ಒಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಮನಸ್ಸುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಪ್ರಕಾರ ನಾವು ನೋಡೋದಾದ್ರೆ ಪೌಲ ಮತ್ತೆ ಸೀಲ ಇಬ್ರು ಹೋಗಿ ಸುವಾರ್ತೆಯನ್ನು ಸಾರುವಾಗ ವಾಕ್ಯವನ್ನು ಉಪದೇಶ ಮಾಡುವಾಗ ಬೆರೋಯ ಪಟ್ಟಣದವರು ಅವ್ರು ಹೇಳುತ್ತಿದ್ದ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಂಡು ಇವ್ರು ಹೇಳುವಂತ ಮಾತು ಹೌದೋ ಏನೋ ಎಂಬುದಾಗಿ ಪ್ರತಿದಿನವೂ ಅವರ ಕೈಯಲ್ಲಿದ್ದಂತ ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು, ಆ ವಚನಗಳನ್ನು, ವಾಕ್ಯಗಳನ್ನು ಶೋಧಿಸುತ್ತಾ ಇದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂದಿನ ದಿನಗಳಲ್ಲಿ ಸತ್ಯವೇದ ಹಿಡಿಯೋದೇ ತುಂಬಾ ಅಪರೂಪವಾಗಿದೆ ವಿಶ್ವಾಸಿಗಳ ಕೈಯಲ್ಲಿ ಅಥವಾ ಶಿಷ್ಯರ ಕೈಯಲ್ಲಿ. ಆದುದರಿಂದ ಈಗಿನಿಂದ ಆದ್ರೂ ನಾವು ಪ್ರತಿಯೊಬ್ಬರು ಉಪದೇಶವನ್ನು ಕೇಳಿ ಇವ್ರು ಹೇಳ್ತಾ ಇರುವಂತ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ ಕೇಳಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಪದೇಶ ಮಾಡೋದಾದ್ರೆ ಅವರ ಜೊತೆಯಲ್ಲಿ ನಡೆದು ಅವರ ಮಾತಿಗೆ ಲಕ್ಷ್ಯ ಕೊಡುವವರಾಗಿರ್ಬೇಕು. ದೇವರ ವಾಕ್ಯಕ್ಕೆ ವಿರೋಧವಾಗಿ
ನಡೆಯೋದಾದ್ರೆ ಅವರಿಗೆ ಬುದ್ಧಿ ಹೇಳಿ ವಾಕ್ಯವನ್ನು ತೋರಿಸಿ ಅವರಿಂದ ದೂರ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂದರೆ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂಬುದಾಗಿ ಅರ್ಥ. ಆ ಹೆಸರಿನಿಂದಲೇ ಅಪೋಸ್ತಲನಾದ ಪೇತ್ರನು ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿದ್ದಾನೆ. ಅದೇ ರೀತಿಯಾಗಿ ಈಗಿರುವಂತಹ ಉಪದೇಶಕರು ಮಾಡಿಸಬೇಕು. ಅದೇ ರೀತಿಯಾಗಿ ವಿಶ್ವಾಸಿಗಳು ಶಿಷ್ಯರು ಕೂಡ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾಗಿರುತ್ತದೆ ನನ್ನ ಸಹೋದರ ಸಹೋದರಿಯರೇ. ಈ ಭಾಗದ ಬಗ್ಗೆ ನಿಮ್ಗೇನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವ ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.